ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನನ್ನ ಪೂರ್ತಿ ದಿನ ಅಂದರೆ ಸಂಡೇ ನನ್ನ ಪೂರ್ತಿ ದಿನದ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಸಂಡೇ ಪೂರ್ತಿ ದಿನ ಯಾವ್ಯಾವುದೆಲ್ಲ ಕೆಲಸ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ, ಎಷ್ಟೆಲ್ಲ ಬ್ಯುಸಿ ಇರ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ಬಿಸಿನೀರು ಕಾಯಿಸಿ ಕೊಟ್ಟು ಎಲ್ಲ ಆದಮೇಲೆ ನೆಕ್ಸ್ಟು ನನ್ನ ಮಗಳು ಎದ್ದೇಳ್ತಾಳೆ. ಅಷ್ಟರಲ್ಲಿ ಆದಮೇಲೆ ಹಾಲು ಕಾಯಿಸಿ ಅವಳಿಗೆ ಕೊಡ್ತೀನಿ. ನೆಕ್ಸ್ಟ್ ನಾನು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ. ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಮಕ್ಕಳಿಗೆ ತಿನ್ನಿಸೋದು ಕುಡಿಸೋದು. ನನ್ನ ಮಗಳಿಗೆ ಎಷ್ಟು ರೌಂಡ್ ಹೊಡ್ಸಿದ್ದಾಳೆ ಗೊತ್ತಾ, ಹಾಲು ತೊಗೊಂಡೋಗಿ. ಆಮೇಲೆ ಲಾಸ್ಟ್ಗೆ ಕುಡಿದ್ಲು, ಅದನ್ನು ಹಾಫ್ ಲೋಟ ಅಷ್ಟೇ ಕುಡಿದಿದ್ದಾಳೆ. ಹಾಫ್ ಲೋಟ ಕುಡಿದು ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ತುಂಬ ಆಟ ಆಡಿಸಿದ್ಲು. ಆವಾಗಲೂ ಮತ್ತೆ ನೋಡ್ತಾ ಇರ್ಬೋದು, ಅರ್ಧ ಹಾಲು ಹಂಗೆ ಇದೆ. ಅದನ್ನು ಕುಡ್ಸೋಕ್ಕೂ ಏನೇನೋ ಹೇಳಿ ಸಾಹಸ ಮಾಡಿ ತೊಗೊಂಡು ನಾನೇ ಕುಡ್ಸೋಕ್ಕೋದ್ರೆ ಲಾಸ್ಟ್ಗೆ ಅದನ್ನು ಕುಡಿಲಿಲ್ಲ. ವಾಮಿಟ್ ಮಾಡೋಳ ಥರ ನಾಟಕನೇ ಹಾಡಿಬಿಟ್ಲು. ಸೊ ಹಾಗೆ ಅಷ್ಟೇ. ಈ ಮಕ್ಕಳಿಗೆ ತಿನ್ನಿಸೋದು ಕುಡಿಸೋದು ಅಂದರೆ ತುಂಬಾ ಕಷ್ಟ. ಈಗಿನ ಮಕ್ಳಿಗೆ ಅದೇನು ತಿನ್ನೋಕ್ಕೆ ಅಂದರೆ ಅದೇನು ಪ್ರಾಬ್ಲಮ್ಮೋ ಗೊತ್ತಿಲ್ಲ, ತಿನ್ನೋಕ್ಕೆ ಪ್ರಾಬ್ಲಮ್ಮು ಮಕ್ಳುಗಳಿಗೆ. ಎಷ್ಟೆಲ್ಲ ಆಟ ಆಡಿಸ್ತಾರೆ ಗೊತ್ತಾ. ಇದಿಷ್ಟು ಮಾರ್ನಿಂಗು. ಆಮೇಲೆ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋದೆ. ನಾನಿವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಚಪಾತಿ ರೋಟಿ ಆ ಥರ ಟಿಫನ್ನ ನಾನು ಮಾಡ್ತೀನಿ. ಮೆಂತ್ಯ ಸೊಪ್ಪಿತ್ತು, ಸೊ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಮತ್ತು ಹಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಎಲ್ಲ ಹಾಕಿ ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅದೇ ರೀತಿ ಕಲಿಸ್ಕೊತೀನಿ. ಅದಾದಮೇಲೆ ಚಪಾತಿ ಮಾಡ್ಕೊಳ್ಳೋದು. ಇಷ್ಟೇ ಮೆಂತ್ಯ ಚಪಾತಿ ನಾನು ಈ ರೀತಿ ಮಾಡ್ತೀನಿ. ಬೇರೆ ಬೇರೆ ಥರ ಪ್ರೊಸೀಜರ್ಸ್ ಕೂಡ ಇದ್ದಾವೆ, ಬೇರೆ ಬೇರೆ ಥರ ಮಾಡ್ತಾರೆ. ಸೊ ನಾನು ಈಸಿಯಾಗಿ ಈ ಥರ ಮಾಡ್ತೀನಿ. ಆಮೇಲೆ ಅದಕ್ಕೆ ಬೇಕಲ್ಲ ಚಪಾತಿಗೆ ಜೊತೆಗೆ ಚಟ್ನಿ ಮಾಡಿದೆ, ತೆಂಗಿನಕಾಯಿ ಚಟ್ನಿ. ಅದಾದಮೇಲೆ ಏನಾದರೂ ಒಂದು ಪಲ್ಯ ಮಾಡೋಣ ಅಂದ್ಕೊಂಡೆ. ಅದಕ್ಕೂ ಮುಂಚೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಒಂದು ರೌಂಡ್ ಕುಡಿದಿರ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡ್ ಟೀ ಕುಡಿತಾರೆ. ಅಂದರೆ ಟೀ ಎಲ್ಲರೂ ಕುಡಿಯೋಲ್ಲ, ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಕುಡಿತೀವಿ. ಸೊ ಹಾಗಾಗಿ ಹಾಗೆ ಮಧ್ಯದಲ್ಲಿ ಚಟ್ನಿ ಎಲ್ಲ ರೆಡಿ ಆಯಿತಲ್ಲ, ಹಾಗೆ ಟೀ ರೆಡಿ ಮಾಡ್ತಾಯಿದ್ದೆ ಒಂದು ಕಡೆ. ಟೀ ಆಯಿತು, ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಆಮೇಲೆ ನನಗೆ ಟೀ ಕಾಫಿ ಕುಡಿಯೋಕ್ಕೂ ಟೈಮ್ ಇರೋಲ್ಲ ನಮಗೆ. ಹಾಗೆ ಟಿಫನ್ಗಳು ರೆಡಿ ಮಾಡ್ಕೊಂಡು ಹಾಗೆ ಸ್ವಲ್ಪ ಕಾಫಿ ಕುಡಿಬೇಕು. ನೋಡಿ, ನೆಕ್ಸ್ಟ್ ಪಲ್ಯಕ್ಕೆ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಟೊಮೆಟೊ ಹಾಗೆ ಕಟ್ ಮಾಡಿಕೊಂಡು ಹಂಗಂಗೆ ಸ್ವಲ್ಪ ಕ್ಲೀನು ಕುಡ್ಕೊಂಡು ಹಾಗೆ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸಂಡೇ ಅಂದರೆ ಎಲ್ಲರೂ ಇರ್ತಾರೆ ಮನೆಯಲ್ಲೇ. ಸೊ ಜಾಸ್ತಿ ಜನನೇ ಇರ್ತಾರೆ. ಟಿಫನ್ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಹಾಗಾಗಿ ಟೊಮೆಟೊ ಕೂಡ ಜಾಸ್ತಿನೇ ಹಚ್ಕೋತಾ ಇದ್ದೀನಿ. ಏನು ಇಷ್ಟೊಂದೆಲ್ಲ ಟೊಮೆಟೊ ಇಟ್ಕೊಂಡಿದ್ದಾರೆ ಟೊಮೆಟೊ ಗೊಜ್ಜಿಗೆ ಅಂತ ಅಂದ್ಕೋಬೇಡಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಮ್ಮ ಮನೇಲಿ ಮಾಡಬೇಕು, ಟಿಫನ್ ಆಗಲಿ ಅಡುಗೆ ಆಗಲಿ. ಹಾಗೆ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ನಂತರ ಹಾಗೆ ಸ್ವಲ್ಪ ಜೊತೆಗೆ ಹೇಳಿದ್ನಲ್ಲ ಟೀ ಕುಡಿಯೋಕ್ಕೂ ಅದಕ್ಕೆ ಅಂತ ಸಪ್ರೇಟ್ ಟೈಮ್ ಇಟ್ಕೊಳ್ಳಲ್ಲ ನಾವು. ಹಾಗೆ ಏನಾದರೂ ಅಡುಗೆ ಮಾಡ್ಕೊಂಡು ಹಾಗೆ ಅಲ್ಲೇ ನಿಂತ್ಕೊಂಡು ಟೀ ಅಥವಾ ಕಾಫಿ ಏನು ಕುಡಿತಿರ್ತೀವೋ ಅದು ಕುಡಿತೀವಿ. ಅದಿಷ್ಟು ಆದಮೇಲೆ ಟೊಮೆಟೊ ಗೊಜ್ಜು ಕೂಡ ಮಾಡಿಕೊಂಡೆ. ಬರೀ ಸಂಡೇ ಅಂತ ಬಂದರೆ ನನ್ನ ಕೆಲಸ ಬರೀ ಅಡುಗೆ ಮನೆಯಲ್ಲೇ ಆಗೋಗಿರುತ್ತೆ, ಬೇರೆ ಕೆಲಸನೇ ಇರಲ್ಲ. ಅಂದರೆ ಬೇರೆ ಕೆಲಸ ಇರುತ್ತೆ, ಬಟ್ ಜಾಸ್ತಿ ನಾನು ಅಡುಗೆ ಮನೆಯಲ್ಲೇ ಇರ್ತೀನಿ ಸಂಡೇ ಅಂತ ಬಂದರೆ. ಏಕೆಂದರೆ ನಾರ್ಮಲ್ ಡೇಸಲ್ಲಿ ವೀಕ್ ಡೇಸಲ್ಲಿ ಬಂತು ಅಂದರೆ ಟಿಫನ್ ಮಾಡಿ ಬಾಕ್ಸ್ಗಳಿಗೆಲ್ಲ ಹಾಕಿ ಅವ್ರ ಪಾಡಿಗೆ ಅವ್ರ ಕೆಲಸಗಳಿಗೆಲ್ಲ ಹೋಗಿಬಿಡ್ತಾರೆ. ಬಟ್ ಸಂಡೇ ಮನೆಯಲ್ಲೇ ಇರೋದ್ರಿಂದ ಟಿಫನ್ ಆಗಿ ಮತ್ತೆ ಇಮಿಡಿಯೇಟಾಗಿ ಅಡುಗೆ ಕೂಡ ಆಗಲೇ ಮಾಡಬೇಕು. ನೆಕ್ಸ್ಟ್ ಬಂದು ಟೊಮೆಟೊ ಗೊಜ್ಜು ಎಲ್ಲ ಆಯಿತು. ಚಪಾತಿ ಹರಿದು ಟಿಫನ್ನೆಲ್ಲ ರೆಡಿ ಮಾಡಿ ಎಲ್ರಿಗೂ ಚಪಾತಿ ಕೂಡ ಹಾಕ್ಕೊಟ್ಟೆ. ಟಿಫನ್ನೆಲ್ಲ ಆಯಿತು. ನೆಕ್ಸ್ಟು ಮಧ್ಯಾಹ್ನಕ್ಕೆ ಹಾಗೆ ಇಮಿಡಿಯೇಟಾಗಿ ನಾನು ಅಡುಗೆನೂ ಕೂಡ ರೆಡಿ ಮಾಡ್ಕೊಬಿಡ್ತೀನಿ. ಯಾಕಂದರೆ ನಾವು ಟಿಫನ್ ತಿನ್ನೋಷ್ಟರಲ್ಲೇ 10 o'clock ಆಗೋಗಿರುತ್ತೆ ಸಂಡೇ ಅಲ್ವಾ. ಹಾಗಾಗಿ ಮತ್ತು 1 hour 1:30ಗೆ ಊಟ ಅಂತಾರೆ. ಎಲ್ಲರೂ ತಿಂದು ನಾನೆಲ್ಲ ಪಾತ್ರೆ ತೊಳೆದು ಜೊತೆಗೆ ನಾನು ಫ್ರೆಶಪ್ ಆಗಿ ನಾನು ತಿಂದು ಎಲ್ಲ ಆಗೋಷ್ಟರಲ್ಲಿ 11:30 12 ಆಗೇ ಹೋಗಿರುತ್ತೆ. ಅದಕ್ಕೆ ನಾನು ಹಿಂದೆಗೇ ಇಮಿಡಿಯೇಟಾಗಿ ಸಾಂಬಾರು ಕೂಡ ಮಾಡ್ಕೊಬಿಡ್ತೀನಿ. ನಾನು ಬಂದು ಸಂಡೇ ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೆ, ಅದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ವಿಡಿಯೋ ಮಾಡ್ಕೊಂಡಿಲ್ಲ ಸಾಂಬಾರ್ದು. ಅದಾದಮೇಲೆ ನಾನು ನಮ್ಮ ಮನೇಲಿ ಈ ಸಂಡೇ ಏನು ಮಾಡಿದ್ದಾರೆ, ವಾಶ್ರೂಮಲ್ಲಿ ಹಂಡೆ ಒಲೆ ಇರುತ್ತಲ್ಲ, ಗೊತ್ತಿರುತ್ತೆ ತುಂಬ ಜನಕ್ಕೆ. ಈಗೆಲ್ಲ ಸೋಲಾರ್ ಗೀಜರು ಯೂಸ್ ಮಾಡ್ತಾರೆ. ಹಂಡೆ ಒಲೆನ ಕಿತ್ತಾಕ್ಸ್ಬಿಟ್ಟಿದ್ದಾರೆ. ಯಾಕಂದರೆ ಅದು ತೂತಾಗಿತ್ತು ಅಂದ್ಬಿಟ್ಟು ನೀರು ಕಾಯಿಸೋದಕ್ಕೆ ಆಗ್ತಾಯಿರಲಿಲ್ಲ.
ಸೊ ಅದನ್ನು ತೆಗ್ದಿದ್ದಾರೆ. ಸೊ ಹಾಗಾಗಿ ಸ್ನಾನ ಮಾಡೋದಕ್ಕೂ ಆಗಲ್ಲ ಈಗ ಅಲ್ಲಿ. ಅದಕ್ಕೆ ನಾನು ಹೊರಗಡೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ಬಂದು ಟಿಫನ್ ಮಾಡಿದೆ. ಅಂಡೆ ನೋಡಿ ತೆಗ್ದಿಟ್ಟಿದ್ದಾರೆ, ಹೊಸದು ಹಾಕ್ಸ್ಬೇಕು. ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಹಾಕ್ಸೋದಕ್ಕೆ. ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯ್ತು, ಎಲ್ಲ ಊಟ ಎಲ್ಲ ಆಗಿ ನಮ್ಮನೇಲಿ ಹುಣಸೆ ಹಣ್ಣು ಬಿಟ್ಟಿದೆ, ಅದೆಲ್ಲ ಕಿತ್ಕೊಂಬಂದು ಹುಣಸೆ ಹಣ್ಣೆಲ್ಲ ತೊಗೊಂಬಂದು, ಸಂಡೇ ಅಲ್ವಾ ಎಲ್ಲರೂ ಮನೆ ತವೇ ಎದ್ದಿದ್ದರಿಂದ ಎಲ್ಲ ಹಾಗೆ ಬಿಡಿಸ್ತಾಯಿದ್ರು. ನನ್ನ ಮಗಳು ಕೂಡ ಸ್ನಾನ ಎಲ್ಲ ಆಯಿತು. ಅವಳು ಡ್ಯಾನ್ಸ್ ಆಡ್ತಾ ಇದ್ದಾಳೆ, ಅವಳ ಪಾಡಿಗೆ ಅವಳು ಏನೋ ಆಟ ಆಡ್ಕೋತಾ ಇದ್ದಾಳೆ. ಇವರೆಲ್ಲ ಹುಣಸೆ ಹಣ್ಣು ಬಿಡಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಮತ್ತು ಈವ್ನಿಂಗು ನಾರ್ಮಲ್ಲಾಗಿ ನಾನು ಬಂದು ಮಂಡೇ ಪೂಜೆ ಇರೋದ್ರಿಂದ ಸಂಡೇನೇ ನಾನು ಎಲ್ಲ ಪೂಜೆಗೂ ರೆಡಿ ಮಾಡ್ಕೊಂಬಿಡ್ತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ಬೊಟ್ಟೆಲ್ಲ ಇಟ್ಟು ನೀಟಾಗಿ ಹಾಗೆ ಜೋಡಿಸ್ಕೊಂಬಿಡ್ತೀನಿ. ಯಾಕಂದರೆ ಮಂಡೇ ನಾನು ಎಲ್ಲರೂ ಕೆಲಸ ಮುಗಿಸ್ಕೊಂಡು ಹೋಗಿ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಅಷ್ಟರಲ್ಲೇ 9:30 10 ಆಗೋಗ್ಬಿಡುತ್ತೆ. ಆಮೇಲೆ ನಾನು ಸ್ನಾನ ಮಾಡಿ ಇದೆಲ್ಲ ಮಾಡ್ಕೊಳ್ಳೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸಂಡೇನೇ ಈವ್ನಿಂಗಲ್ಲೇ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿ ಎಲ್ಲ ರೆಡಿ ಮಾಡ್ಕೋತೀನಿ. ಅದನ್ನು ನಾನೀಗ ಮಾಡ್ಕೋತಾ ಇದ್ದೆ. ಎಲ್ಲ ದೇವ್ರ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಎಲ್ಲನೂ ತೆಗೆದು ಬೊಟ್ಟೆಲ್ಲ ಹೊಸ್ದಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೋತೀನಿ. ಮಂಡೇ ಮಾರ್ನಿಂಗು ಬೇಗ ಸ್ನಾನ ಮಾಡಿ ಜಸ್ಟ್ ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು, ಅಷ್ಟು ಮಾತ್ರ ಇಟ್ಕೊಂಡಿರ್ತೀನಿ. ಯಾಕಂದರೆ ನಮ್ಮನೇಲಿ ಸ್ವಲ್ಪ ಪೂಜೆ ಸಾಮಾನು ಸ್ವಲ್ಪ ಜಾಸ್ತಿ ಇದೆ. ಬೇಗ ಹಾಗೆ ತೊಳ್ಕೊಂಡು ಹಾಗೆ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಹಿಂದಿನ ದಿನನೇ ನಾನು ಈ ಥರ ರೆಡಿ ಮಾಡ್ಕೊತೀನಿ. ಇದೆಲ್ಲ ಆಯಿತು. ನೆಕ್ಸ್ಟು ಈವ್ನಿಂಗ್ ಇನ್ನೇನು ಮತ್ತೆ ಅಡುಗೆ ಮನೆಗೆ ಹೋಗಬೇಕು, ಎಂಟ್ರಿ ಅಡುಗೆ ಮನೆಗೆ. ಏನಪ್ಪ ಅಂದರೆ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು. ಸಂಡೇ ಟೈಮಲ್ಲಿ ಮನೇಲಿ ಎಲ್ಲರೂ ಇದ್ದಾರೆ ಅಂದರೆ ಪಕ್ಕಾ ಏನಾದ್ರು ಒಂದು ಸ್ನ್ಯಾಕ್ಸ್ ಐಟಮ್ ಮಾಡಲೇಬೇಕು. ಕೇಳ್ತಾ ಇರ್ತಾರೆ ಹಸ್ಬೆಂಡು, ಬೇರೆಯವ್ರು ಕೇಳಲ್ಲ ಅಷ್ಟಾಗಿ. ಹಸ್ಬೆಂಡ್ ಅಂತೂ ಬಂದು ಕೇಳ್ತಾ ಇರ್ತಾರೆ, ಬೇರೆಯವ್ರು ಬಂದು ಕೇಳೋಕ್ಕಾಗಲ್ವಲ್ಲ. ಸೊ ಹಸ್ಬೆಂಡ್ ಕೇಳ್ತಿರ್ತಾರೆ ಏನಾದರೂ ಮಾಡು ದಿವ್ಯಾ, ಏನಾದರೂ ಮಾಡು ಅಂತ. ಟೀ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು. ನಾನಿವತ್ತು ಮನೇಲಿ ಬ್ರೆಡ್ ಜಾಸ್ತಿ ಇತ್ತು, ಸೊ ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ದೇವ್ರ ಸಾಮಾನ್ದು ದೇವ್ರ ಮನೆ ಕೆಲಸ ಪೂರ್ತಿ ಎಲ್ಲ ಮುಗಿಸಿ ನೆಕ್ಸ್ಟ್ಗೆ ನಾನು ಹೋಗಿದ್ದು ಕಿಚನ್ಗೆ. ಇದೆಲ್ಲ ಆದಮೇಲೆ ನಾನು ಬ್ರೆಡ್ ರೋಸ್ಟ್ಗೆ ಇಲ್ಲಿ ಸಿಂಪಲ್ಲಾಗಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ಮು ಆನಿಯನ್ನು ಮತ್ತು ಟೊಮೆಟೊ ಹಾಕಿ ಒಂದು ಬ್ರೆಡ್ ರೋಸ್ಟ್ ಒಳಗಡೆ ಹಾಕೋದಕ್ಕೆ ಅಂತ ಒಂದು ಮಾಡ್ಕೋತಾ ಇದ್ದೀನಿ ಗೊಜ್ಜು. ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಬೇಗ ಆಗುತ್ತೆ ಅಂತ. ವೆಜಿಟೇಬಲ್ಸ್ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಒಂದು ಅಂದರೆ ಮದುವೆಗೆ ಹೋಗಬೇಕಿತ್ತು ಈವ್ನಿಂಗು. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ. ಈ ಥರ ಒಂದು ಮಾಡಿಕೊಂಡು ಒಳಗಡೆ ತುಂಬಿಸೋದಕ್ಕೆ ಬ್ರೆಡ್ ಒಳಗಡೆ. ಅದಾದಮೇಲೆ ಬ್ರೆಡ್ನ ನಾನು ಬಟರ್ ಅಥವಾ ಗೀ ಅಲ್ಲಿ ಹಾಕಿ ರೋಸ್ಟ್ ಮಾಡಿ ಆಮೇಲೆ ಅದನ್ನು ಸರ್ವ್ ಮಾಡ್ತೀನಿ. ನೋಡಿ ಈ ರೀತಿ. ಈ ರೆಸಿಪಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಈ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಈ ರೀತಿ ಬ್ರೆಡ್ನ ನಾನು ಹಂಚ ಮೇಲೆ ಹಾಕಿ, ತುಪ್ಪ ಇತ್ತು ಸೊ ತುಪ್ಪನ ಹಾಕಿ ಆಮೇಲೆ ರೋಸ್ಟ್ ಮಾಡಿಕೊಂಡು ಅದನ್ನು ನಾನು ಎರಡೂ ಸೈಡ್ ಫ್ರೈ ಮಾಡ್ಕೋತೀನಿ. ಎರಡೂ ಸೈಡ್ ಕೂಡ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವೇನು ಮಾಡಿಟ್ಟಿದ್ವಲ್ಲ ಅದನ್ನು ನಾನು ಇದಕ್ಕೆ ಫಿಲ್ ಮಾಡ್ತೀನಿ. ಒಂದ್ರ ಮೇಲೆ ಒಂದು ಹಾಕಿ
ಫಿಲ್ ಮಾಡಿ ಆಮೇಲೆ ನಾನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಸ್ನ್ಯಾಕ್ಸ್ ರೆಸಿಪಿ ಟೀ ಜೊತೆಗೆ ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಅದೆಲ್ಲ ಆದಮೇಲೆ ಎಲ್ಲ ತಿಂದರು, ಎಲ್ಲ ಮುಗೀತು. ನೆಕ್ಸ್ಟು ನಾವು ಒಂದು ಮದುವೆ ಇತ್ತು, ಈವ್ನಿಂಗು ಹೋಗಬೇಕಿತ್ತು. ನಾನು ಹಸ್ಬೆಂಡ್ ಮತ್ತು ಮಗಳು ಹೋದೆ. ಇದಕ್ಕೆ ನಾನು ಈಗ ರೆಡಿ ಆಗ್ತಾಯಿದ್ದೀನಿ. ಈವ್ನಿಂಗು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೊದಲೇ ಸ್ಯಾರಿ ಮತ್ತು ಎಲ್ಲ ಏನೇನು ಸೆಟ್ ಬೇಕು ಅದಕ್ಕೆಲ್ಲ ತೆಗೆದಿಟ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ನೋಡಿ ಮದುವೆಗೆ ಹೋದ್ವಿ ರೆಡಿಯಾಗಿ. ನಾನು ರೆಡಿ ಆಗಿದ್ದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಲಾಸ್ಟಲ್ಲಿ ಫೋಟೋನ ನಾನು ಶೇರ್ ಮಾಡಿದ್ದೀನಿ ನೋಡಿ. ಮದುವೆ ಈ ರೀತಿ ಇತ್ತು. ಬೇಗ ಹೋಗಿದ್ವಿ ಮದುವೆಗೆ. ನೋಡಿ ಇದು ನನ್ನ ಲುಕ್ಕು. ಯಾವ ರೀತಿ ಸಿಂಪಲ್ಲಾಗಿ ನಾನೇ ರೆಡಿ ಆಗಿದೆ ಮನೆಯಲ್ಲೇ. ನೋಡಿ ನನ್ನ ಮಗಳು ಮದುವೆಲಿ ಯಾರು ಸಿಗ್ತಾರೆ ಆಟ ಆಡೋದಕ್ಕೆ, ತಿರ್ಗೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ಲು. ಇನ್ನೂ ಬಂದಿರಲಿಲ್ಲ ರಿಲೇಟಿವ್ಸು. ಆಮೇಲೆ ಸಿಕ್ಕಿದ್ರು, ಕೈಗೆ ಸಿಗ್ತಿಲ್ಲ. ಇವಾಗ ನಾವು ಬೇಗ ಹೋಗಿದ್ವಿ, ಸೊ ಕಡಿಮೆ ಇದ್ದರು. ಆಮೇಲೆ ಎಲ್ಲ ಹಂಗಂಗೆ ಬರೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ನನ್ನ ಮಗಳು ಕೂಡ ಜೊತೆ ಸಿಕ್ಕಿದ್ರು. ಒಂದಿಬ್ಬರು ನೋಡಿ, ಇಬ್ಬರು ಟ್ವಿನ್ಸ್ ಇಬ್ಬರು ಸಿಕ್ಕಿದ್ರು. ಫುಲ್ ಹಿಡ್ಕೊಂಡು, ಕೈ ಹಿಡ್ಕೊಂಡು ಏನು ತಿರುಗ್ತಾ ಇದ್ಲು. ಅವಳನ್ನ ಹಿಡ್ಕೊಂಬರೋದೇ ತುಂಬ ಆಗೋಯಿತು. ನೋಡಿ ಇದು ನನ್ನ ಫೈನಲ್ ಲುಕ್ಕು. ಫೋಟೋಸು ಸ್ವಲ್ಪ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.